ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ನೀವು ನಿಮ್ಮ ಜೀವನದಲ್ಲಿ ಭಯ, ಸಂಶಯ, ಆತ್ಮವಿಶ್ವಾಸದ ಕೊರತೆಯನ್ನು ಅನುಭವಿಸ್ತಿದ್ದೀರಾ? ಹಾಗಿದ್ರೆ ಸ್ವಾಮಿ ವಿವೇಕಾನಂದರ ಒಂದು ಮಾತು ನಿಮ್ಮ ಜೀವನವನ್ನೇ ತಿರುಗಿಸಬಲ್ಲದು. ಇವತ್ತಿನ ಈ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರು ಯಾಕೆ ಇಂದಿಗೂ ಜೀವಂತ ಶಕ್ತಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ವಾಮಿ ವಿವೇಕಾನಂದರು, ಇವರ ಮೂಲ ಹೆಸರು ನರೇಂದ್ರನಾಥ್ ದತ್ತ. ಇವರು ಬಾಲ್ಯದಲ್ಲಿ ಅದ್ಭುತ ಧೈರ್ಯ, ಸತ್ಯಪ್ರೇಮಿ, ಪ್ರಶ್ನಿಸುವ ಸ್ವಭಾವವನ್ನು ಇವರು ಇಟ್ಕೊಂಡಿದ್ರು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿಗೆ ಒಮ್ಮೆ ಈ ರೀತಿ ಪ್ರಶ್ನೆಯನ್ನು ಕೇಳಿದರು, ನೀವು ದೇವರನ್ನ ನೋಡಿದ್ದೀರಾ? ಈ ಪ್ರಶ್ನೆ ಅವರನ್ನು ಸಾಮಾನ್ಯ ಯುವಕನಿಂದ ಮಹಾನ್ ಯೋಗಿಯಾಗಿ ರೂಪಿಸಿತ್ತು. ಅದಾದ್ಮೇಲೆ ರಾಮಕೃಷ್ಣ ಪರಮಹಂಸರ ಶಿಷ್ಯತ್ವದ ಕಡೆ ಬಂದರು. ನರೇಂದ್ರನಾಥರು ಶ್ರೀ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡಿದಾಗ ಜೀವನ ಬದಲಾಗಿದೆ. ರಾಮಕೃಷ್ಣರು ಹೇಳಿದರು, ನೀನೇ ಆಧ್ಯಾತ್ಮಿಕ ಕಾರ್ಯಕ್ಕಾಗಿ ಬಂದಿರುವೆ ಎಂದು. ರಾಮಕೃಷ್ಣ ಪರಮಹಂಸರ ಶಿಷ್ಯತ್ವದಲ್ಲಿ ನರೇಂದ್ರನಾಥರು ಈ ವಿಷಯವನ್ನು ತಿಳಿದರು. ಧರ್ಮ ಎಂದರೆ ಕೇವಲ ಪೂಜೆಯಲ್ಲ, ಮಾನವನ ಸೇವೆಯೇ ದೇವಸೇವೆ ಎಂತೆಂದು. ಅದಾದ್ಮೇಲೆ ಹಲವಾರು ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿ 1893ರಲ್ಲಿ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಸಭೆಯಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದರು. ಸ್ವಾಮಿ ವಿವೇಕಾನಂದರು ವೇದಿಕೆಗೆ ಬಂದು ಹೇಳಿದರು, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಅಷ್ಟೇ, ಆ ಸಭೆಯಲ್ಲಿದ್ದ ಎಲ್ಲ ಜನರು ಒಟ್ಟಿಗೆ ನಿಂತು ಚಪ್ಪಾಳೆಯ ಸುರಿಮಳೆಯನ್ನು ಸುರಿಸಿದರು. ಈ ಒಂದು ವಾಕ್ಯದಿಂದ ಭಾರತದ ಆತ್ಮವಿಶ್ವಾಸ ಜಾಗೃತವಾಯಿತು. ಆ ಒಂದು ಸಂದರ್ಭದಲ್ಲಿ ವಿವೇಕಾನಂದರು ತೋರಿಸಿದರು, ಭಾರತ ದುರ್ಬಲ ಅಲ್ಲ, ಭಾರತ ಆಧ್ಯಾತ್ಮಿಕ ಗುರು ಅಂತ. ಸೊ ಈ ರೀತಿ ಹೇಳ್ತಾ ಹೋದರೆ ವಿವೇಕಾನಂದರ ಬಗ್ಗೆ ತುಂಬ ಹಲವಾರು ವಿಚಾರಗಳಿದ್ದಾವೆ. ಸೊ ನಮಗೆ ಯಾವಾಗ ಭಯ, ದುಃಖ, ಸಂಶಯ, ಕೀಳಿರಿಮೆ ಮೊದಲಾಗುತ್ತೋ ಆವಾಗ ಸ್ವಾಮಿ ವಿವೇಕಾನಂದರ ಒಂದೆರಡು ಮಾತುಗಳನ್ನು ನೆನಪಿಸಿಕೊಳ್ಳಿ. ಎಂದಿಗೂ ಅವು ಅಗ್ನಿಯಂತೆ ಕೆಲಸ ಮಾಡುತ್ತವೆ. ನೀವು ದುರ್ಬಲರೂ ಅಲ್ಲ, ಎದ್ದೇಳಿ, ಎಚ್ಚರಗೊಳ್ಳಿ, ಗುರಿ ತಲುಪುವವರೆಗೂ ನಿಲ್ಲಬೇಡಿ, ನಿಮ್ಮೊಳಗಿನ ದೈವತ್ವವನ್ನು ಅರಿತುಕೊಳ್ಳಿ. ಅವರು ಹೇಳಿದ ಧರ್ಮ ಭಯರಹಿತವಾದಂತಹ ಧರ್ಮ, ಶಕ್ತಿಶಾಲಿಯಾದಂತಹ ಧರ್ಮ. ವಿವೇಕಾನಂದರು ಯಾವಾಗಲೂ ಕೂಡ ಯುವಕರಿಗೊಂದು ಮಾತನ್ನು ಹೇಳ್ತಾರೆ, ನನಗೆ ಮಸಲ್ಸ್ ಇರುವ ಯುವಕರು ಬೇಡ, ಅಂದರೆ ದೇಹ ಬಲಿಷ್ಠವಾಗಿರಲಿ, ಮನಸ್ಸು ಧೈರ್ಯವಾಗಿರಲಿ, ಹೃದಯ ಕರುಣೆಯಿಂದ ತುಂಬಿರಲಿ ಎಂದು. ಯುವಕರೇ ದೇಶದ ಶಕ್ತಿ ಎಂದು. ನೀವು ಎದ್ದರೆ ಭಾರತ ಎದ್ದಂತೆಯೇ. ವಿವೇಕಾನಂದರು ಹೇಳಿದರು, ಶಕ್ತಿ ಧ್ಯಾನದಿಂದ ಬರುತ್ತದೆ. ಪ್ರತಿದಿನ ಸ್ವಲ್ಪ ಸಮಯವಾದರೂ ನಿಮ್ಮೊಳಗೆ ನೀವು ಹೋಗಿ ಸ್ವಲ್ಪ ಕಾಲ ನಿಮ್ಮ ಬಗ್ಗೆ ನೀವು ಯೋಚನೆಯನ್ನು ಮಾಡಿ. ಆವಾಗ ನಿಮ್ಮೊಳಗಿನ ದೇವರನ್ನು ನೀವು ಕಾಣಬಹುದು. ಧ್ಯಾನ ಎಂದರೆ ಓಡಿ ಹೋಗೋದು ಅಲ್ಲ, ಆತ್ಮಶಕ್ತಿಯನ್ನು ಕಂಡುಕೊಳ್ಳೋದು. ನೀವು ಯಾವ ಸ್ಥಿತಿಯಲ್ಲಿ ಇದ್ದರೂ ವಿವೇಕಾನಂದರು ಹೇಳೋದು ಒಂದೇ, ನೀನು ಅಸಾಧ್ಯವಲ್ಲ, ನಿಮ್ಮೊಳಗಡೆ ಸಿಂಹ ಇದೆ, ಅದನ್ನು ಎಬ್ಬಿಸಿ ಎಂದು. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.